ಇನ್ನು ಈಗಾಗಲೇ ನಾಳೆ ಬಂದ್ಗೆ ಸೂಚನೆ ಕೊಟ್ಟಿದ್ರು. ಆದ್ರೆ ಈಗ ವರ್ತಕರು ಬಂದನ್ನ ವಾಪಸ್ ಪಡೆದಿದ್ದಾರೆ. ಸಿಎಂ ಸೂಚನೆಯ ಬೆನ್ನಲ್ಲೇ ಬಂದನ್ನ ವಾಪಸ್ ಪಡೆದಿದ್ದಾರೆ. ಜಿಎಸ್ಟಿ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗೆ ಮುಂದಾಗಿದ್ರು ವರ್ತಕರು. ಆದ್ರೆ ಸಿಎಂ ಸೂಚನೆಯ ಬೆನ್ನಲ್ಲೇ ಬಂದನ್ನ ವಾಪಸ್ ಪಡ್ಕೊಂಡಿದ್ದಾರೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇದ್ದಂತ ಪ್ರತಿಭಟನೆ ಬಂದ್ ಸದ್ಯ ಈಗ ಅದನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಪ್ರತಿಭಟನೆ ಮಾಡ್ತೇವೆ, ಬಂದ್ ಮಾಡ್ತೇವೆ ಅನ್ನೋದಾಗಿ ಹೇಳಿದ್ರು. ಆದ್ರೆ ನಾನು ವಾಪಸ್ ತೆಗೆದುಕೊಳ್ಳಲು ಹೇಳಿದ್ದೇನೆ, ವಾಪಸ್ ತೆಗೆದುಕೊಳ್ಳಲು ಒಪ್ಪಿಕೊಂಡಿದ್ದಾರೆ ಅನ್ನೋದಾಗಿ. ಜೊತೆಯಲ್ಲಿ ಫ್ರೀಡಂ ಪಾರ್ಕ್ ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಬಂದ್ ಇರಲ್ಲ. ನಾಳೆಯ ಹೋರಾಟವನ್ನ ಕೈಬಿಡುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸೂಚನೆಯ ಬೆನ್ನಲ್ಲೇ ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ದಾರೆ. ವರ್ತಕರಲ್ಲಿ ಈಗ ಸೃಷ್ಟಿಯಾದಂತ ಎರಡೆರಡು ಬಣಗಳು ಬೇರೆ. ಹೀಗಾಗಿ ನಗರದ ಒಂದಿಷ್ಟು ಕಡೆ ಪ್ರತಿಭಟನೆಗೆ ಬೆಂಬಲಗಳು ಸಿಗ್ತಾ ಇಲ್ಲ. ಹಾಲಿನ ಉತ್ಪನ್ನ, ಟೀ, ಕಾಫಿ, ಕಾಂಡಿಮೆಂಟ್ಸು, ಬೇಕರಿ ಇವರೆಲ್ಲರೂ ಕೂಡ ಬಂದ್ಗೆ ಮುಂದಾಗಿದ್ರು. ಸದ್ಯ ಪ್ರತಿಭಟನೆಗೆ ಬೆಂಬಲ ನೀಡದೆ ವ್ಯಾಪಾರವನ್ನ ಮುಂದುವರೆಸಿದ್ದಾರೆ ವ್ಯಾಪಾರಿಗಳು. ಎಂದಿನಂತೆ ಹಾಗೆ ಇರುತ್ತೆ, ಯಾವುದೂ ಕೂಡ ಬಂದಾಗಲ್ಲ. ವ್ಯಾಪಾರಸ್ಥರಿಂದ ಟೀ, ಕಾಫಿ ಎಲ್ಲ ಮಾರಾಟ ಮುಂದುವರಿಯುತ್ತೆ. ಗ್ರಾಹಕರಿಂದ ಎಂದಿನಂತೆ ಟೀ, ಕಾಫಿ ಬೇಡಿಕೆಯೂ ಕೂಡ ಜೋರಾಗಲಿದೆ. ಈಗಾಗಲೇ ಜಿಎಸ್ಟಿ ನೋಟಿಸ್ ಏನು ಹೋಗಿತ್ತು, ಸಣ್ಣ ಪುಟ್ಟ ವ್ಯಾಪಾರಸ್ಥರು, ತಳ್ಳೋ ಗಾಡಿಯವ್ರಿಗೆ, ಬೇಕರಿಯವ್ರಿಗೆ, ಕಾಂಡಿಮೆಂಟ್ಸ್ ಅವ್ರಿಗೆ ಎಲ್ಲರೂ ಕೂಡ ದೊಡ್ಡ ಮಟ್ಟದ ಆತಂಕ ಮತ್ತು ಗೊಂದಲಗಳು ಕೂಡ ಸೃಷ್ಟಿಯಾಗಿತ್ತು. ಇದೇ ವಿಚಾರವಾಗಿ ಜಿಎಸ್ಟಿ ಸಂಬಂಧ ಬಂದ್ ಮಾಡೋದಕ್ಕೆ ಮುಂದಾಗಿದ್ರು, ಕರೆ ಕೊಟ್ಟಿದ್ರು. ನಾವೆಲ್ಲ ಬಂದ್ ಮಾಡ್ತೀವಿ, ಟೀ ಇಲ್ಲ, ಕಾಫಿ ಇಲ್ಲ, ಎಲ್ಲವನ್ನ ಬಂದ್ ಮಾಡಿ, ನಮಗೆ ಸಾಕಷ್ಟು ಗೊಂದಲ ಆಗ್ತಿದೆ ಅನ್ನೋದಿತ್ತು. ಅದರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯನವರ ಸೂಚನೆ ಬೆನ್ನಲ್ಲೇ ಪ್ರತಿಭಟನೆಯನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ವರ್ತಕರಲ್ಲೇ ಎರಡೆರಡು ಬಣ ಕೂಡ ಸೃಷ್ಟಿಯಾಗಿತ್ತು. ಒಂದು ಕಡೆಯಲ್ಲಿ ಕಪ್ಪು ಬಟ್ಟೆಯನ್ನ ಕಟ್ಟಿ ಆಕ್ರೋಶವನ್ನ ಹೊರಗಾಗ್ತಿದ್ರು, ಬಂದಿಗೆ ಮುಂದಾಗಿದ್ರು. ಮತ್ತೊಂದು ಕಡೆಯಲ್ಲಿ ನಾವು ಕಂಪ್ಲೀಟ್ ಅಂಗಡಿಯನ್ನ ಬಂದ್ ಮಾಡ್ತೀವಿ, ನಮ್ಮ ಸಮಸ್ಯೆ ನೀವು ಕೇಳಿ ಅನ್ನೋದಿತ್ತು. ಬಟ್ ನಾಳೆ ನಡೀತಾ ಇದ್ದಂಥ ಫ್ರೀಡಂ ಪಾರ್ಕ್ನಲ್ಲಿ ನಡಿಬೇಕಾಗಿದ್ದಂಥ ಬಂದ್ ಏನಿತ್ತು, ಏನು ಪ್ಲಾನ್ ಮಾಡ್ಕೊಂಡಿದ್ರು, ಅದನ್ನ ಕೈ ಬಿಡಲಾಗಿದೆ. ಮುಖ್ಯಮಂತ್ರಿಗಳ ಸೂಚನೆಯ ಬೆನ್ನಲ್ಲೇ ಈಗ ಬಂದ್ಗೆ ಬ್ರೇಕ್ ಹಾಕುವಂತ ಕೆಲಸ ಆಗಿದೆ. ಟೀ, ಕಾಫಿ ಮಾರೋರು ಇರ್ಬೋದು, ಸಣ್ಣ ಸಣ್ಣ ಬೇಕರಿ ಮಾಡ್ಕೊಂಡಿರೋರು, ಕಾಂಡಿಮೆಂಟ್ಸ್ ಮಾಡ್ಕೊಂಡು ಎಲ್ಲರಿಗೂ ಕೂಡ ತೆರಿಗೆ ಇಲಾಖೆಯಿಂದ ನೋಟಿಸ್ ಬಂದಿತ್ತು. ಜಿಎಸ್ಟಿ ಕಟ್ಟಬೇಕು, ಸಣ್ಣ ಪುಟ್ಟ ಅಮೌಂಟ್ ಅಲ್ಲ. ಯಾರ್ಯಾರು ಈಗಲೂ ಕೂಡ ಈ ಅವರ ಅಂದಾಜಿದ್ದು 30-40 ಲಕ್ಷ ಮೇಲ್ಪಟ್ಟು ಯಾರು ವಹಿವಾಟನ್ನ ಮಾಡಿದ್ರು ಅವರಿಗೆ ನೋಟಿಸ್ ಹೋಗಿತ್ತು. 40 ಲಕ್ಷ, 50 ಲಕ್ಷ ಈ ರೀತಿಯಾಗಿ ಲಕ್ಷ ರೂಪಾಯಿಯನ್ನ ಪಾವತಿ ಮಾಡಬೇಕನ್ನೋದಾಗಿ ತೆರಿಗೆ ಇಲಾಖೆಯ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ರು. ಆ ನೋಟಿಸ್ ಬೆನ್ನಲ್ಲೇ ಒಂದು ಗೊಂದಲ ಶುರುವಾಗುತ್ತೆ. ಈ ರೀತಿಯಾಗಿ ನೋಟಿಸ್ ಕೊಟ್ರೆ ಹೇಗೆ, ನಾವು ಅಷ್ಟೊಂದು ಹಣ ಎಲ್ಲಿಂದ ಕಟ್ಟೋದು? ನಾವು ಹಣ್ಣಿನ ಅಂಗಡಿ ಇಟ್ಕೊಂಡಿದ್ದೀವಿ, ಹೂ ವ್ಯಾಪಾರ ಮಾಡ್ತೀವಿ, ಚಿಕ್ಕ ಅಂಗಡಿ ಇಟ್ಕೊಂಡು ಒಂದು ಕಾಂಡಿಮೆಂಟು ಬೇಕರಿ ಮಾಡ್ತಿದ್ದೀವಿ. ಇಷ್ಟೆಲ್ಲ ನೀವು ನೋಟಿಸ್ ಕೊಟ್ಬಿಟ್ಟು ಹಣ ಕಟ್ಟಬೇಕಂದ್ರೆ ನಾವು ಹೆಂಗೆ ಮಾಡೋದು ಸ್ವಾಮಿ? ಮತ್ತೊಂದಿಷ್ಟು ವರ್ತಕರು ಹೇಳ್ತಿದ್ರು, ಅಲ್ಲ ಅಷ್ಟೊಂದೆಲ್ಲ ಹಣ ನಮ್ಮ ಹತ್ರ ಇದ್ದಿದ್ರೆ ನಾವ್ಯಾಕೆ ಹಾಲು ಮಾರ್ತಿದ್ವಿ, ನಾವ್ಯಾಕೆ ಹೂ ಮಾರ್ತಿದ್ವಿ, ಹಿಂಗೆ ಕೊಟ್ರೆ ಹೆಂಗೆ? ಈ ರೀತಿಯಾಗಿ ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತವಾಯಿತು. ಹಾಗಾಗಿ ಬಂದ್ಗೆ ಮುಂದಾಕಿದ್ರು. ಸದ್ಯ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯ ಬೆನ್ನಲ್ಲೇ ಬಂದನ್ನ ವಾಪಸ್ ಪಡೆದಿದ್ದಾರೆ ವರ್ತಕರು. ಆ ಮೂಲಕವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಬಂದ್ ಮಾಡೋದಕ್ಕೆ ಮುಂದಾಗಿದ್ರು. ಇವತ್ತು ಕೂಡ ಅನೇಕ ಭಾಗದಲ್ಲಿ ಕೈಗೆ, ತಲೆಗೆ ಎಲ್ಲ ಕೂಡ ಕಪ್ಪು ಪಟ್ಟಿಯನ್ನ ಕಟ್ಟಿ ಆಕ್ರೋಶವನ್ನ ಹೊರಗಾಗ್ತಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಈಗ ಬಂದ್ಗೆ ಒಂದು ಕಂಪ್ಲೀಟ್ ಬ್ರೇಕ್ ಬಿತ್ತ, ಸಿದ್ದರಾಮಯ್ಯನವರು ಏನ್ ಸೂಚನೆ ಕೊಟ್ಟಿದ್ರು, ಅದಾದ್ಮೇಲೆ ನಾಳೆ ಬಂದ್ ನಡೆಯಲ್ವಾ? ಎಲ್ಲವೂ ಕೂಡ ಎಂದಿನಂತೆ ಇರುತ್ತಾ? ಏನ್ ಕಥೆ ಅಂತ? ಎಸ್ಎಕ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ವರ್ತಕರು ಮತ್ತು ಉದ್ಯಮಿಗಳು ಸಭೆಯನ್ನು ನಡೆಸಿ, ಸಭೆಯಲ್ಲಿ ಒಂದು ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ನಾಳೆಯ ಬಂದನ್ನ ಕೈ ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅವರಿಗೆ ಬಂದಿದ್ದಂತ ಸಮಸ್ಯೆಗಳು, ಅಹವಾಲುಗಳು ಎಲ್ಲವುದರ ಬಗ್ಗೆ ಕೂಡ ಸುದೀರ್ಘವಾಗಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಸಭೆಯನ್ನ ನಡೆಸಿ ಮಹತ್ವದ ನಿರ್ಧಾರಕ್ಕೆ ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಗೊಂದಲ ಇತ್ತು, ಯುಪಿಎಸ್ ಬಳಸ್ತಿರುವಂತಹ ವ್ಯಾಪಾರಿಗಳಿಗೆ ಸಾಕಷ್ಟು 40 ವರ್ಷಕ್ಕೂ ಹೆಚ್ಚು ಇರುವಂತಹ 3 ವರ್ಷದಿಂದ ಬಾಕಿ ಇರುವಂತಹ ತೆರಿಗೆದಾರರಿಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ತೆರಿಗೆ ವಸೂಲು ಮಾಡುವುದಿಲ್ಲ. ಅದರ ಜೊತೆಗೆ ಎಲ್ಲರೂ ಕೂಡ ಕಡ್ಡಾಯವಾಗಿ ನೋಂದಣಿಯನ್ನ ಮಾಡಿಕೊಳ್ಳಬೇಕು ಅನ್ನುವಂತ ಸೂಚನೆಯನ್ನ ಸಿಎಂ ನೀಡಿದ್ದಾರೆ. ಇದರ ಜೊತೆಗೆ ನಾಳೆ ಏನು ಬಂದ್ ಕರೆಯಲಾಗಿತ್ತು, ಈಗ ಆ ಒಂದು ಬಂದನ್ನ ವಾಪಸ್ ಪಡಿಬೇಕಂತ ಸಿಎಂ ಮನವಿ ಮಾಡಿದ್ರು, ಅದು ಸೂಚನೆ ನೀಡಿದ್ರು. ಹೀಗಾಗಿ ಬಂದನ್ನ ವಾಪಸ್ ತೆಗೆದುಕೊಂಡು ಇದೀಗ ಏನು ಯಾವೆಲ್ಲ 9,000ಕ್ಕೂ ಹೆಚ್ಚು
ನೋಟಿಸ್ಗಳನ್ನ ನೀಡಲಾಗಿತ್ತು. ಆ 9,000ಕ್ಕೂ ಹೆಚ್ಚು ನೋಟಿಸ್ಗಳನ್ನ ಬಂದಿರೋದ್ರಿಂದ ಅವೆಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟು ತೆರಿಗೆಯನ್ನ ವಾಪಸ್ ಪಡೆಯೋದಕ್ಕೆ ತೆರಿಗೆಯನ್ನ ಯಾವ ರೀತಿ ಏರಿದ್ರು ನೋಟಿಸ್ ಕೊಟ್ಟಿದ್ರು ಅದೆಲ್ಲವನ್ನು ಕೂಡ ಈಗ ವಸೂಲು ಮಾಡುವುದಿಲ್ಲ. ಅದರ ಜೊತೆಗೆ 3 ವರ್ಷ ಬಾಕಿ ಇರೋದಕ್ಕೂ ಕೂಡ ವಿನಾಯಿತಿಯನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಏನು ಉದ್ಯಮಿಗಳು ವ್ಯಾಪಾರಿಗಳು ಈ ಒಂದು ತೆರಿಗೆ ಸಂಗ್ರಹದ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಯಾವುದೇ ರೀತಿಯಂತ ಜಾಗೃತಿ ಸಮಾವೇಶಗಳು ಆಗ್ತಾ ಇಲ್ಲ ಅನ್ನೋದನ್ನ ಕೂಡ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಹೀಗಾಗಿ ಈಗಾಗಲೇ ಇರುವಂತಹ ಸಹಾಯವಾಣಿಯನ್ನ ಬಲಪಡಿಸುವ ಜೊತೆಗೆ ಪರಿಣಾಮಕಾರಿಯಾಗಿ ಬಳಸೋದಕ್ಕೂ ಕೂಡ ಸಿಎಂ ಸೂಚನೆಯನ್ನು ನೀಡಿದ್ದಾರೆ. ಹೀಗಾಗಿ ಈಗ ಬಂದಿರುವ ಸಮಸ್ಯೆಯಿಂದ ವ್ಯಾಪಾರಿಗಳು ಒಂದಿಷ್ಟು ರಿಲೀಫ್ ಪಡೆದುಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಕಡ್ಡಾಯವಾಗಿ ಎಲ್ಲರೂ ಕೂಡ ನೋಂದಣಿಯನ್ನ ಮಾಡ್ಕೊಳ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿರೋದ್ರಿಂದ ತಾತ್ಕಾಲಿಕವಾಗಿ ವ್ಯಾಪಾರಿಗಳಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು ಅಖಿಲೇಶ್. ಜೊತೆಲಿ ಈಗಾಗಲೇ ಈ GST ನೋಟಿಸ್ ವ್ಯಾಪಾರಸ್ಥರಿಗೆ ಕೊಟ್ಟಿರೋದು ಕೇವಲ ಅವ್ರ ನಡುವೆ ಅಷ್ಟೇ ಅಲ್ಲ, ರಾಜಕೀಯವಾಗಿಯೂ ಕೂಡ ಒಂದು ಬಣ್ಣ ಪಡ್ಕೊಂಡಿತ್ತು. ಒಟ್ನಲ್ಲಿ ಈಗ ಹಾಗಾದ್ರೆ ಈ ನೋಟಿಸ್ ಬಂದಿರುವಂತ ವರ್ತಕರು ಮುಂದೆ ಏನ್ ಮಾಡಬೇಕು, ಯಾವ ರೀತಿ ಇದು ಕಂಪ್ಲೀಟ್ ಆಗಿ ಒಂದು ಬ್ರೇಕ್ ಬಿತ್ತಾ ಅವರ ಸಮಸ್ಯೆಗೆ ಅಂತ? ಖಂಡಿತ ಅಖಿಲೇಶ್, ಎಲ್ಲರೂ ಕೂಡ ಯಾವ ರೀತಿ ವ್ಯಾಪಾರಿಗಳಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಸಣ್ಣ ವ್ಯಾಪಾರಿಗಳಾಗಿರ್ಬೋದು ಎಲ್ಲರಿಗೂ ಕೂಡ ನೀಡುವಂತ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಯಾವ ರೀತಿ ಸಣ್ಣ ವ್ಯಾಪಾರಿಗಳಿಗೆ ಒಂದಿಷ್ಟು ಏನು ಎಕ್ಸೆಂಪ್ಷನ್ ಇರುತ್ತೆ, ಹಾಲು ವ್ಯಾಪಾರಿಗಳಾಗಿರ್ಬೋದು, ಹೂವಿನ ವ್ಯಾಪಾರಿಗಳಾಗಿರ್ಬೋದು, ತರಕಾರಿ ಮತ್ತು ಸಣ್ಣ ಪುಟ್ಟ ವ್ಯವಹಾರಗಳನ್ನ ಮಾಡ್ಕೊಂಡು ಎಸೆನ್ಷಿಯಲ್ ಸರ್ವಿಸ್ ಅಂತ ಬರುತ್ತೆ ಆ ಒಂದು ವ್ಯಾಪಾರಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಎಕ್ಸೆಂಪ್ಷನ್ ಸಿಗುತ್ತೆ. ಅದರ ಜೊತೆಗೆ ಏನು ವೈಯಕ್ತಿಕವಾಗಿ ಯೂಸ್ ಮಾಡ್ಕೊಳ್ತಿರುವಂತಹ UPI ಇದೆಯಲ್ಲ, ಅದರ ಎಲ್ಲರೂ ಕೂಡ ವ್ಯಾಪಾರಿಗಳು ಒಂದು ನೋಂದಣಿಯನ್ನ ಮಾಡಿಕೊಳ್ಬೇಕು. GST ವ್ಯಾಪ್ತಿಗೆ ಎಲ್ಲರೂ ಕೂಡ ಒಳಪಡಬೇಕು. ಯಾವ ರೀತಿಯ ತೆರಿಗೆ ಸಂಗ್ರಹ ಆಗುತ್ತೆ, ಯಾವುದದ್ದು ಎಲ್ಲಿಗೆ ಹೋಗುತ್ತೆ ಅನ್ನೋದು ಲೆಕ್ಕಾಚಾರ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನೋಂದಣಿಯನ್ನ ಮಾಡಿಕೊಳ್ಬೇಕು ಅನ್ನುವಂತ ಕಡತ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ಅದರ ಜೊತೆಗೆ 3 ವರ್ಷ ಇರುವಂತಹ ಬಾಕಿ ಇರುವಂತಹ ಈಗ 3 ವರ್ಷದಿಂದ ಬಾಕಿ ಇರುವಂತಹ ಏನು 40 ಲಕ್ಷಕ್ಕೂ ಹೆಚ್ಚು ಹಣ ಸಂಗ್ರಹ ಆಗಿರೋದಕ್ಕೆ ತೆರಿಗೆ ಹಾಕಿರೋದ್ರನ್ನು ಕೂಡ ವಿನಾಯಿತಿ ಕೊಡೋದಕ್ಕೆ ಸರ್ಕಾರ ನಿರ್ಧಾರವಾಗಿದೆ. ಈ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಸಣ್ಣ ವ್ಯಾಪಾರಿಗಳಿಗೆ ಮತ್ತು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಒಂದು ರಿಲೀಫ್ ಸಿಕ್ಕಿರುವಂತದ್ದು. ಅದರ ಜೊತೆಗೆ ಸರ್ಕಾರ ಇದನ್ನ ಯಾವ ರೀತಿ ಮುಂದೆ ತೆಗೆದುಕೊಂಡು ಹೋಗುತ್ತೆ, ನೋಂದಣಿ ಯಾವ ರೀತಿ ಪ್ರಕ್ರಿಯೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಎಸ್, ಜೊತೆಲಿ ಈಗ ಈ ಒಂದು ವಿಚಾರ ಬರ್ತಿದ್ದಂತೆ, ಒಂದು ರಿಲೀಫ್ ವಿಚಾರ ಗೊತ್ತಾಗ್ತಿದ್ದಂತೆ ವ್ಯಾಪಾರಸ್ಥರ ಒಕ್ಕೂಟ ಏನು ಹೇಳ್ತಿದೆ, ವ್ಯಾಪಾರಸ್ಥರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಅಂತ? ಅಖಿಲೇಶ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಸಾಕಷ್ಟು ಸಂಘ ಸಂಸ್ಥೆಗಳು ಮತ್ತು ವ್ಯಾಪಾರಸ್ಥರ ಒಕ್ಕೂಟಗಳು ಸಭೆಯನ್ನ ನಡೆಸಿದ್ರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಒಂದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಹಿರಿಯ ಅಧಿಕಾರಿಗಳು, ವಾಣಿಜ್ಯ ಇಲಾಖೆಯ ಅಧಿಕಾರಿಗಳೆಲ್ಲರೂ ಕೂಡ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತಹ ಒಂದು ಸಲಹೆಯನ್ನ ನೀಡಿದ್ದಾರೆ, ಒಂದು ಭರವಸೆಯನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆಯ ಮೇರೆಗೆ ಈಗಾಗಲೇ ವ್ಯಾಪಾರಿಗಳು ಕೂಡ ನಾಳೆ ಕರೆದಂತಹ ಬಂಧನ ವಾಪಸ್ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದರ ಜೊತೆಗೆ ಎಲ್ಲರೂ ಕೂಡ ಈಗಾಗಲೇ ಏನು ಯಾವ ರೀತಿ UPIಗಳನ್ನ ಬಳಸ್ಕೊಳ್ತಿದ್ದಾರೆ, ಯಾವ ರೀತಿ ವ್ಯವಹಾರಗಳಾಗ್ತಾ ಇದೆ ಅದೆಲ್ಲರೂ ಕೂಡ ನೋಂದಣಿಕಾರಿ ಆಗೋದಕ್ಕೂ ಕೂಡ ಅನುಕೂಲವನ್ನು ಮಾಡಿಕೊಡ್ತೀವಿ ಅನ್ನುವಂತಹ ಒಂದು ಒಪ್ಪಿಗೆಯನ್ನ ಪಡೆದುಕೊಂಡಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಆಗಿರುವಂತಹ ಸಮಸ್ಯೆಗೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಪರಿಹಾರ ಸಿಕ್ಕಿದೆ. ಅಂದ್ರೆ GST ಹೇರುವಂತದ್ದು ಕೇಂದ್ರ ಸರ್ಕಾರ ಕೂಡ ಪತ್ರವನ್ನ ಬರೆದು ನಾವು ಮನವಿಯನ್ನ ಮಾಡ್ತೀವಿ, ಈ ರೀತಿಯ ಸಮಸ್ಯೆಗಳಾಗ್ತವೆ, ಎಸೆನ್ಷಿಯಲ್ ಸರ್ವಿಸ್ ಇರುವಂತಹ ಪದಾರ್ಥಗಳಿಗೆ ವ್ಯಾಪಾರಗಳಿಗೆ ಬರುವಂತಹ ಒಂದಿಷ್ಟು ಏನು ವಸ್ತುಗಳಿದಾವೆ ಅವೆಲ್ಲವೂ ಕೂಡ ರಿಯಾಯಿತಿ ಸಿಗುತ್ತೆ. ಹೀಗಾಗಿ ನೋಂದಣಿ ಮಾಡಿಕೊಂಡಾಗ ಎಲ್ಲರಿಗೂ ಕೂಡ ಒಂದು ಅವು ತೆರಿಗೆ ಹಣ ಯಾವ ರೀತಿ ಸಂಗ್ರಹ ಆಗುತ್ತೆ, ಯಾವ ರೀತಿ ಪೋಲಾಗುತ್ತೆ, ಅದ್ರ ಜೊತೆಗೆ ತೆರಿಗೆಗೆ ಯಾವ ಉದ್ಯಮಿ ಎಷ್ಟು ಹಣವನ್ನ ಬಳಸ್ಕೊಳ್ತಿದ್ದಾರೆ. ಈಗ ಸ್ಲ್ಯಾಬ್ಗಳು ಬರುತ್ತೆ, 3 ಸ್ಲ್ಯಾಬ್ ಬರುತ್ತೆ, ಆ ಒಂದು ಹಂತಕ್ಕೆ ಯಾರೆಲ್ಲ ಹೋಗ್ತಾರೆ ಅನ್ನೋದು ಕೂಡ ಒಳಗೊಳ್ಳುವಂತದ್ದು. ಹೀಗಾಗಿ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಸಭೆ ನಡೆಸಿದಂತ ಅಧಿಕಾರಿಗಳು ತಮ್ಮ ಒಂದು ತಾತ್ಕಾಲಿಕ ರಿಲೀಫ್ಗೆ ಸಿಕ್ಕಿರೋದಕ್ಕೆ ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಅದರ ಜೊತೆಗೆ ಬಂಧನ ಕೂಡ ವಾಪಸ್ ಪಡೆದುಕೊಳ್ಳುವಂತದ್ದು. ಎಸ್, ಜೊತೆಲಿ ಈಗ ಒಂದು ಕಡೆ ತಾತ್ಕಾಲಿಕವಾಗಿ ಏನು ನೋಟಿಸ್ ಎಲ್ಲ ಕೊಟ್ಟಿದೆ ಅದಕ್ಕೊಂದು ಬ್ರೇಕ್ ಬಿದ್ದಿದೆ, ಮತ್ತೊಂದು ಕಡೆ ಎಲ್ಲರೂ ಕೂಡ GST ನೋಂದಣಿಯನ್ನ ಕಡ್ಡಾಯವಾಗಿ ಮಾಡ್ಬೇಕಾ, ಇನ್ನು ಮುಂದೆ ಆ ಪ್ರೊಸೆಸ್ಗಳು ಹೆಂಗೆ ಅಂತ ಏನಾದ್ರು ಡೈರೆಕ್ಷನ್ಸ್ಗಳು ಕೊಟ್ಟಿದ್ರಾ? ಅಖಿಲೇಶ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ನಡೆದಂತ ಸಂಘ ಸಂಸ್ಥೆಗಳ ಸಭೆಯಲ್ಲಿ ಈ ಒಂದು ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ಅದರಲ್ಲೂ ಕೂಡ ರಾಜ್ಯದಲ್ಲಿ ಕಡ್ಡಾಯವಾಗಿ ಎಲ್ಲರೂ ಕೂಡ ನೋಂದಣಿ ಮಾಡಿಕೊಳ್ಳಬೇಕು ಅನ್ನುವಂತ ಒಂದು ಸೂಚನೆಯನ್ನು ನೀಡಿರುವಂತದ್ದು. ಇದರ ಜೊತೆಗೆ ರಾಜ್ಯ ಸರ್ಕಾರ ಯಾವ ರೀತಿ ಅಂದ್ರೆ ತೆರಿಗೆ ಇಲಾಖೆ ಅಧಿಕಾರಿಗಳ ಜೊತೆಗೆ ಒಂದು ಕಡ್ಡಾಯಗೊಳಿಸುವ ಪ್ರಕ್ರಿಯೆಯನ್ನ ಮಾಡುತ್ತೆ. ಅದರ ಜೊತೆಗೆ ಅವೇರ್ನೆಸ್ ಯಾವ ರೀತಿ ತೆರಿಗೆ ಸಂಗ್ರಹ ಆಗುತ್ತೆ, ಅದ್ರ ಜೊತೆಗೆ GST ಯಾವೆಲ್ಲ ಕಮಾಂಡಿಟಿಗೆ ಬೀಳುತ್ತೆ, ಎಸೆನ್ಷಿಯಲ್ ವಸ್ತುಗಳು ಯಾವ ಇರ್ತವೆ ಅವೆಲ್ಲದಕ್ಕೂ ಕೂಡ ಒಂದು ಏನು ಸೂಚನೆಯನ್ನು ನೀಡಿದೆ. ಹೀಗಾಗಿ ರಾಜ್ಯದಲ್ಲಿ ತೆರಿಗೆಯ ಬಗ್ಗೆ ಇರುವಂತಹ ಗೊಂದಲವನ್ನ ನಿವಾರಣೆ ತರುವ ನಿಟ್ಟಿನಲ್ಲಿ ಈಗ ಮಹತ್ವದ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ. ಅಲ್ಲಲ್ಲಿ ವರ್ಕ್ಶಾಪ್ ಗಳನ್ನ ಮಾಡುವ ಮೂಲಕ, ಜಾಗೃತಿ ಸಮಾವೇಶಗಳನ್ನ ಮಾಡುವ ಮೂಲಕ ವ್ಯಾಪಾರಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡ್ತಿದೆ. ಹೀಗಾಗಿ ಈ ಒಂದು ಏನು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ನೀಡಿದಂತ ನೋಟಿಸ್ಗಳನ್ನು ಕೂಡ ವಿನಾಯಿತಿ ಕೊಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ತೆಗೆದುಕೊಂಡಿರುವಂತಹ ನಿರ್ಧಾರ ವ್ಯಾಪಾರಿಗಳಿಗೆ, ಸಣ್ಣ ಪುಟ್ಟ ಉದ್ಯಮಿಗಳಿಗೂ ಕೂಡ ಸಂತಸವನ್ನು ತಂದಿದೆ ಅಂತ ಹೇಳ್ಬೋದು. ಎಸ್, ಧನ್ಯವಾದಗಳು.